ಸ್ನೇಹಿತರೆ, ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಇವತ್ತು ಈ ಒಂದು ವಿಡಿಯೋನಲ್ಲಿ ನಾವು ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ವಿಷಯ ಕನ್ನಡ. ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕನ್ನಡ ಉಪನ್ಯಾಸಕರು ಶ್ರೀಮತಿ ಶೈಲಜಾ ಎ ಹಿರೇಮಠ್ ಮೇಡಮ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಮೊದಲೇದಾಗಿ ನಾವು ಅವರನ್ನು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರಮಾಡಿಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೊದಲೇದಾಗಿ ಇಲ್ಲಿ ಒಂದೆರಡು ನಿಮಿಷಗಳ ಕಾಲ ಅವರು ಇವತ್ತಿನ ಒಂದು ಪತ್ರಿಕೆ ಯಾವ ರೀತಿಯಾಗಿದೆ, ಅದು ವಿದ್ಯಾರ್ಥಿ ಪರವಾಗಿತ್ತಾ, ವಿದ್ಯಾರ್ಥಿ ಸ್ನೇಹಿಯಾಗಿತ್ತಾ, ಅಥವಾ ಏನೇನೋ ಹೊಸ ಬದಲಾವಣೆಗಳಾಗಿದ್ದಾವ, ಒಂದಿಷ್ಟು ಬದಲಾವಣೆಗಳ ಆಗಿರೋದು ಅಪ್ಡೇಟ್ ಕೊಟ್ಟು ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಕಂಟೆಂಟಿಗೆ ಅವರು ಮೂವ್ ಆಗ್ತಾರೆ. ಹಾಗಾಗಿ ನಾನು ಅವರಿಗೆ ಆತ್ಮೀಯವಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776 ವತಿಯಿಂದ ನಾನು ಅವರನ್ನು ಸ್ವಾಗತ ಮಾಡ್ತಾಯಿದ್ದೀನಿ. ಮೇಡಮ್ ಬನ್ನಿ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಶೈಲಜಾ ಹಿರೇಮಠ್ ಅಂತ, ಕನ್ನಡ ಉಪನ್ಯಾಸಕಿಯಾಗಿದ್ದು ಇವತ್ತಿನ ಪ್ರಶ್ನೆ ಪತ್ರಿಕೆ ಕನ್ನಡ ಪ್ರಶ್ನೆ ಪತ್ರಿಕೆ ದ್ವಿತೀಯ PUCಯ ಈ ಒಂದು ಪ್ರಶ್ನೆ ಪತ್ರಿಕೆ ನೋಡಿದಾಗ ಎಲ್ಲ ವಿದ್ಯಾರ್ಥಿಗಳ ಸ್ನೇಹಪರ ಪ್ರಶ್ನೆ ಪತ್ರಿಕೆ ಅಂತ ಕೂಡ ಹೇಳ್ಬೋದು ನಾವು. ಯಾಕೆಂದರೆ ಅಷ್ಟೊಂದು ಹಾಡು ಇರಲಿಲ್ಲ, ಅಷ್ಟೊಂದು ಈಸಿನೂ ಅಂತಕ್ಕಂಥದ್ದು ಹೇಳೋಕ್ಕಾಗಂಗಿಲ್ಲ. ಓದಿದವರಿಗಂತೂ ಭಾಳನೇ ಈಸಿ ಆದಂತಹ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆಯನ್ನು ಅತ್ಯಂತ ಬುದ್ಧಿವಂತ ಮಕ್ಕಳು ಮತ್ತು ಅತ್ಯಂತ ಕಡಿಮೆ ಬುದ್ಧಿವಂತ ಮಕ್ಕಳು, ಅಂದ್ರೆ ಸ್ವಲ್ಪ ಮಾನಸಿಕವಾಗಿ ಕಡಿಮೆ ಬುದ್ಧಿವಂತರಿರ್ತಕ್ಕಂತಹ ಮಕ್ಕಳಿಗೆ ಸಂಬಂಧಪಟ್ಟ ರೀತಿಯಲ್ಲಿ ತೆಗೆದಿರ್ತಾರೆ. ಒಂದು 30-40% ಅಂಥ ಮಕ್ಕಳಿಗಾಗಿ ತೆಗೆದಂಥ ಪ್ರಶ್ನೆ ಪತ್ರಿಕೆ ಅಂತ ಕೂಡ ಹೇಳ್ಬೋದು ನಾವು. ಹಾಗಾಗಿ ಸ್ನೇಹಪರವಾದಂತಹ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ಬೋದು. ಇನ್ನು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳು. ಈ ಬಹು ಆಯ್ಕೆಯ ಪ್ರಶ್ನೆಗಳು ಮೊದಲ ಒಂದು ಪುಟದಲ್ಲೇ ಬರಿಬೇಕಾದಂತಹ ಉತ್ತರಗಳಾಗಿರ್ತವೆ. ಹಾಗಾಗಿ ಅದು ನಿಮಗೆಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲೇ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ, ಮಯತನುಜೆ ಎಂದರೆ. ಮಯತನುಜೆ ಎಂದರೆ ಇಲ್ಲೇನತ್ತಪ್ಪ ಅಂದರೆ ಮಂಡೋದರಿ ಅಂತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಅನ್ಯಲಿಂಗವನ್ನು ನೆನೆಯದವರು, ಅಂದ್ರೆ ಬೇರೆ ಲಿಂಗವನ್ನು ನೆನೆಯದವರು ಯಾರಪ್ಪ ಅಂತ ಅರ್ಥ. ಇಲ್ಲಿ ಅಂಗದ ಮೇಲೆ ಯಾರು ಲಿಂಗವನ್ನು ಧರಿಸಿರ್ತಾರಲ್ಲ ಅವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಹಾಗಾಗಿ ಪ್ರಶ್ನೆ ಸಂಖ್ಯೆ ಯಾವುದಾಗಿರ್ತದೆ ರೀ, ಈ ಅಂತಕ್ಕಂಥದ್ದು ಉತ್ತರ ಆಗಿರ್ತದೆ. ಈ ಅಂಗದ ಮೇಲೆ ಲಿಂಗ ಧರಿಸಿದವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ಹೆಂಡತಿಯ ಹರಿಬದಲ್ಲೊಬ್ಬನೇ ಗಂಡುಗೂಸೆ, ವೈರಿಯನ್ನು ಕಡಿ ಖಂಡವನ್ನು ಮಾಡುವನು ಮೇಣ್ ತನ್ನೊಡಲನ್ನಿಕ್ಕುವನು. ಈ ಪದ್ಯ ಭಾಗದಲ್ಲಿ ದ್ರೌಪದಿ ಯಾವ ವಿಚಾರವನ್ನು ತಿಳಿಸಿದ್ದಾಳೆ ಅಂತ ಕೇಳ್ತಾರೆ. ಈ ಪದ್ಯ ಭಾಗದಲ್ಲಿ ದ್ರೌಪದಿಯು ತನ್ನ ಗಂಡನ ಕರ್ತವ್ಯವನ್ನು ತಿಳಿಸ್ತಾ ಇದ್ದಾಳೆ. ಹೌದಾ, ಗಂಡನ ಕರ್ತವ್ಯವನ್ನು. ಹಾಗಾಗಿ ಪ್ರಶ್ನೆ 3ರಲ್ಲಿ ಆ ಉತ್ತರ ಸರಿಯಾದಂತಹ ಉತ್ತರ ಆಗಿರ್ತದೆ. ಇನ್ನು 4ನೇದು, ದುರ್ಗಂಧ ಬಿಡದಿರುವುದು ಯಾವುದು. ದುರ್ಗಂಧ ಬಿಡದಿರುವುದು ಯಾವುದು ಅಂದ್ರೆ ಊರ ಹಂದಿರಿ. ಎಲ್ಲಿ ಪುರಂದರದಾಸರೇನು ಹೇಳಿರ್ತಾರಲ್ಲ ಊರ ಹಂದಿ ಅಂತಕ್ಕಂಥದ್ದು. ಪ್ರಶ್ನೆ ಏನಾಗಿರ್ತದೆ, ಸರಿಯಾದಂತಹ ಉತ್ತರ ಆಗಿರ್ತದೆ. ಅದೇ ರೀತಿಯಾಗಿ 5ನೇ ಪ್ರಶ್ನೆ, ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು. ಹೊರಲೋಕವನ್ನು ಪರಿಚಯಿಸೋರು ಯಾರ್ರಿ, ಮುಂಬೈ ಜಾತಕದಲ್ಲಿ ಬರ್ತಕ್ಕಂಥದ್ದು ತಾಯಿ ಏನು ಮಾಡಿರ್ತಾರೆ, ನಮ್ಗೆ ಹೊರಲೋಕವನ್ನು ಪರಿಚಯಿಸಿರ್ತಾರೆ. ಹಾಗಾಗಿ ಆ ಉತ್ತರ ಸರಿಯಾದಂತಹ ಉತ್ತರ ಆಗಿರ್ತದೆ. ಅದೇ ರೀತಿಯಾಗಿ ಇನ್ನು 6ನೇ ಪ್ರಶ್ನೆ, ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಅವರು ಯಾರಿಗೆ ಭೇಟಿ ಮಾಡಿದರು ಅಂತಕ್ಕಂಥದ್ದು. ಇಲ್ಲಿ ಲೇಖಕಿ ನೇಮಿಚಂದ್ರ ಅವರು ಯಾರಿಗೆ ಭೇಟಿ ಮಾಡಿರ್ತಾರೆ, ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ ಅವರಿಗೆ ಭೇಟಿ ಮಾಡಿರ್ತಾರೆ. ಹಾಗಾಗಿ ಉತ್ತರ ಈ ಆಗಿರ್ತದೆ. ಉತ್ತರ ಈ ಆಗಿರ್ತದೆ. ಹಾಗಾಗಿ
ಕಮಲಾ ಮೇಡಮ್ ಅವರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತಕ್ಕಂಥ ಒಂದು ಗದ್ಯ ಭಾಗದಿಂದ ಆಯ್ದುಕೊಂಡಂತಹ ಪ್ರಶ್ನೆ. ಅದೇ ರೀತಿಯಾಗಿ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಿನಂಚಿನಲ್ಲಿ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ? ಧಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತವೆ? ಹಾಗಾಗಿ ಇಲ್ಲಿ ಧಣಿಗಳ ಒಂದು ಬೆಳ್ಳಿ ಲೋಟದಲ್ಲಿ ಆ ಶಾಂಭವಿ ನದಿ ಏನಿರ್ತದಲ್ರಿ, ಆ ನದಿಗೆ ಮತ್ತು ಕುದುಪನ ಕುಟುಂಬಕ್ಕೂ ಕೂಡ ಅತ್ಯಂತ ಕಾಳಜಿ ಇರ್ತದೆ. ಹಾಗಾಗಿ ಪ್ರತಿ ಮಳೆಗಾಲದಲ್ಲಿ ಅದು ತನ್ನ ಹರಿವಿನೊಂದಿಗೆ ಎಲ್ಲವನ್ನು ಹೊತ್ಕೊಂಡು ಬಂದಿರ್ತದೆ. ಹಾಗಾಗಿ ಈ ಒಂದು 7ನೇ ಪ್ರಶ್ನೆಗೆ ಉತ್ತರ ಈ ಆಗಿರ್ತದೆ. ಈ ಉತ್ತರ ಸರಿಯಾಗಿ ಕುದುಪನ ಕುಟುಂಬದ ಬಗ್ಗೆ ಆ ಹೊಳೆಗೆ ಏನಿರ್ತದ್ರಿ, ಕಾಳಜಿ ಇರ್ತದ. ಅದೇ ರೀತಿಯಾಗಿ 8ನೇ ಪ್ರಶ್ನೆ, ನಿರೂಪಕರ ಗೆಳೆಯ ಪ್ರಕಾಶ್, ಆ ಪ್ರಕಾಶ್ ಏನಿದ್ರು ಅಂತಕ್ಕಂಥದ್ದು ಯಾವ ರೀತಿಯ ಗೆಳೆಯ ಅಂದ್ರೆ ಇಕಾಲಜಿಸ್ಟ್ ಗೆಳೆಯ ಆಗಿರ್ತಾರೆ. ಹಾಗಾಗಿ ಉತ್ತರ ಯಾವ್ದ್ರಿ, ಆ ಇಕಾಲಜಿಸ್ಟ್ ಗೆಳೆಯ ಅಂತಕ್ಕಂಥದ್ದು. ನಿರೂಪಕರ ಗೆಳೆಯ ಪ್ರಕಾಶ್ ಅವರು ಇಕಾಲಜಿಸ್ಟ್ ಆಗಿರ್ತಾರೆ. ಹಾಗಾಗಿ ಅಂತಕ್ಕಂಥ ಉತ್ತರ ಸರಿಯಾದಂತಹ ಉತ್ತರ ಆಗಿರ್ತದೆ. ಅದೇ ರೀತಿ 9ನೇ ಪ್ರಶ್ನೆ, ಇದು ಕೃಷ್ಣೇಗೌಡರ ಆನೆ ಅಂತಕ್ಕಂತಹ ಒಂದು ದೀರ್ಘಗದ್ಯ ಭಾಗದಿಂದ ಆಯ್ಕೆ ಮಾಡ್ಕೊಂಡಂಥದ್ದು. ಅಲ್ರಿ ನಾಗರಾಜ, ಇವು ಯಾವುದಾದರೂ ತೀರ್ಮಾನ ಆಗೋ ಕೇಸುಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರೂ ನಿಮಗೆ ಕಲಿಸಬೇಕು ಅಂತಿರ್ತಾರೆ. ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗೋದು. ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ. ಅಂದರೆ ನಿರೂಪಕರ ಮಾತಿನಲ್ಲಿ ಯಾವ ವಿಷಯ ಅಡಗಿದೆ ಅಂತಕ್ಕಂಥದ್ದು ನೋಡಬೇಕು. ಹಾಗಾಗಿ ಇಲ್ಲಿ ಏನಾಗಿದೆ ಅಂದರೆ 3 ಡಿಪಾರ್ಟ್ಮೆಂಟ್ಗಳು, ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮತ್ತು ಈ ವಿದ್ಯುತ್ ಇಲಾಖೆಯವರು, ಈ 3 ಡಿಪಾರ್ಟ್ಮೆಂಟ್ಗಳಲ್ಲಿ ಒಳ್ಳೆಯ ಹೊಂದಾಣಿಕೆ ಇರಲ್ಲ. ಆ ಕಾರಣಕ್ಕಾಗಿ ಅವ್ರ ನಡುವೆ ಆಗಾಗ ಜಗಳ ಆಗ್ತಾ ಇರ್ತದ. ಹಾಗಾಗಿ ಉತ್ತರ ಏನಾಗಿರ್ತದ್ರಿ, ಅಂತಕ್ಕಂಥ ಉತ್ತರ ಸರಿಯಾದದ್ದು. ಡಿಪಾರ್ಟ್ಮೆಂಟ್ಗಳ ಮಧ್ಯೆ ಹೊಂದಾಣಿಕೆಯ ಕೊರತೆ, ಹೊಂದಾಣಿಕೆ ಇರಲಾರ್ದಕ್ಕೆ ಅವ್ರ ನಡುವೆ ಏನಾಗ್ತಾಯಿತ್ತು, ಜಗಳ ಆಗ್ತಾಯಿತ್ತು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಬಹು ಆಯ್ಕೆಯ ಕೊನೆಯ ಪ್ರಶ್ನೆ 10ನೇದು, ಇದು ಕೂಡ ದೀರ್ಘಗದ್ಯದಿಂದ ಆಯ್ಕೆ ಮಾಡಿದಂಥದ್ದು. ನಾಗರಾಜ ಕೋವಿ ಹಿಡಿದು ಕುಳಿತದ್ದು ಎಲ್ಲಿ? ಸ್ವಲ್ಪ 2 ಆನ್ಸರ್ ಕರೆಕ್ಟ್ ಆಗ್ತಾ ಇದ್ದಾವೆ ನೋಡ್ರಿ. ಇಲ್ಲಿ ನಾಗರಾಜ ಕೋವಿ ಹಿಡಿದು ಕುಳಿತದ್ದು ಎಲ್ಲಿ ಅಂತಂದರೆ ಶಿಕಾರಿ ಗಂಡಿಯಲ್ಲಿ. ಅಲ್ಲಿ ಗುಂಡಿನೂ ಅಂತ ಕೊಟ್ಟಾರ. ಹಾಗಾಗಿ ಇಲ್ಲಿ ಉತ್ತರ ಏನಾಗಿರ್ತದ್ರಿ, ಈ ಅಂತಕ್ಕಂಥದ್ದು. ಶಿಕಾರಿ ಗುಂಡಿ ಅಲ್ಲ, ಶಿಕಾರಿ ಗಂಡಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ಕನ್ಫ್ಯೂಸ್ ಮಾಡೋ ಸಲುವಾಗಿ ಆ ರೀತಿ ಗುಂಡಿ ಯಾಕಂದ್ರೆ ನಾವು ಕಾಮನ್ ಆಗಿ ಎಲ್ಲ ಗುಂಡಿ ಅಂತಕ್ಕಂಥ ಪದವನ್ನು ಉಪಯೋಗ ಮಾಡ್ಕೊಡ್ತೀವಿ. ಅಲ್ಲ, ಅದು ಶಿಕಾರಿ ಗಂಡಿ ಅಂತಕ್ಕಂಥ ಪ್ರದೇಶ. ಕನ್ಫ್ಯೂಸ್ ಮಾಡೋ ಸಲ ಕೊಟ್ಟಿರ್ತಾರೆ. ಇನ್ನು ವಿಭಾಗದಾಗ ಆ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಉತ್ತರ ಅವರೇ ಕೊಟ್ಟಿರ್ತಾರೆ, ಆದರೂ ಇನ್ನೊಂದು ಸರ್ತಿ ನೋಡ್ಕೊಂಡು ಹೋಗೋಣ. 11ನೇ ಪ್ರಶ್ನೆ, ವಾಲ್ಪರೈಗೆ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು. ವಾಲ್ಪರೈಗೆ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬರ್ತಾವ್ರಿ? ಚಹಾ ಗಿಡದ ರೂಪದಲ್ಲಿ. ಇಲ್ಲ ಅನ್ಸರದ ನೋಡಿ, ಚಹಾ ಗಿಡದ ರೂಪದಲ್ಲಿ ಬಂದಿರ್ತಾವ್ರಿ. ಅದೇ ರೀತಿ 12ನೇದು, ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಉಳಿಯಬೇಕಾಗುತ್ತದೆ. ಅಂದರೆ ಸ್ಥಳೀಯ ಭಾಷೆ ಕಲಿಯದೆ ಅನ್ಯ ಭಾಷಿಕರು ಏನಾಗಬೇಕಪ್ಪ ಅಂತಂದ್ರಲ್ಲಿ ದ್ವೀಪ ಜೀವಿಗಳಾಗಬೇಕಾಗ್ತದ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು ಅಂತಕ್ಕಂಥದ್ದು. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ರೀ ಮಗು. ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು. ಮೊಟ್ಟ ಮೊದಲಾಗಿ ಈ ಶೇಷ ರಾಮಾಯಣವನ್ನು ಮೊಟ್ಟ ಮೊದಲು ಯಾರಿಗೆ ಹೇಳ್ತಾನೆ ಶೇಷನು ಅಂತಂದ್ರೆ ವಾತ್ಸಾಯನನಿಗೆ ಹೇಳ್ತಾರೆ. ಯಾರಿಗ್ರಿ? ವಾತ್ಸಾಯನ ಅಂತಕ್ಕಂಥ ವ್ಯಕ್ತಿಗೆ ಮೊದಲು ಹೇಳಿರ್ತಾರೆ. ಅದೇ ರೀತಿಯಾಗಿ ವೀರೇಂದ್ರ ಸಿಂಪಿಯವರು ಹಳ್ಳಿಯ ಚಹಾ ಹೋಟೆಲು, ಇದು ಯಾವುದಪ್ಪ ಅಂತಕ್ಕಂಥ ಒಂದು ಸೆಕೆಂಡ್. ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಏನಪ್ಪ ಅಂದರೆ ಅದು ಚಂದ್ರಭವನ. ವೀರೇಂದ್ರ ಶಿಂಪಿಯವರ ಚಂದ್ರಭವನ ಸರಿಯಾದಂಥ ಉತ್ತರ ಚಂದ್ರಭವನ. ಈಗ ಹೊಂದಿಸಿ ಬರೆಯಿರಿ ಈ ವಿಭಾಗದ್ದು ಈ ಪ್ರಶ್ನೆ. ಪುರಂದರದಾಸರು
ಸರಿಯಾದಂಥ ಉತ್ತರ ಕೀರ್ತನೆ. ಕೀರ್ತನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅದೇ ರೀತಿ ಬೆಳಗು ಜಾವ ಇದು ಮುಕ್ತ ಕಂಠ. ಯಾವ್ದ್ರಿ? ಎರಡನೇದು ಆನ್ಸರ್ ಮುಕ್ತ ಕಂಠ. ಇನ್ನು ಮೂರನೇದು ಶಿಲುಬೆ ಏರಿದ್ದಾನೆ, KS ನಿಸಾರ್ ಅಹಮದ್. ಮೂರನೇದಕ್ಕೆ KS ನಿಸಾರ್ ಅಹಮದ್ ಅವರು. ಅದೇ ರೀತಿ ಈ ಚಿಟ್ಟೆ ಮತ್ತು ಜೀವಯಾನ, ಇದಕ್ಕೆ ಸರಿಯಾದಂಥ ಉತ್ತರ ಹತ್ತಿ ಚಿತ್ತ ಮತ್ತು ಅಂತಕ್ಕಂಥದ್ದು. ಅದೇ ರೀತಿ ಸುಕನ್ಯಾ ಮಾರುತಿ, ಇದಕ್ಕೆ ಸರಿಯಾದಂತಹ ಉತ್ತರ ಒಮ್ಮೆ ನಗುತ್ತೇವೆ. ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗ್ತದೆ. ಇನ್ನೊಂದು ಸರ್ತಿ ಹೊಂದಿಸಿ ತೋರಿಸ್ತಾ ಇರ್ತೀನಿ ನಿಮ್ಗೆ. ಪುರಂದರದಾಸರು ಕೀರ್ತನೆ, ಬೆಳಗು ಜಾವ ಮುಕ್ತ ಕಂಠ, ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹಮದ್, ಚಿಟ್ಟೆ ಮತ್ತು ಜೀವಯಾನ ಹತ್ತಿ ಚಿತ್ತ ಮತ್ತು ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರ್ತಾವೆ. ಇನ್ನು ಆ ವಿಭಾಗದಲ್ಲಿ 2-3 ವಾಕ್ಯದ ಪ್ರಶ್ನೆಗಳು ತಮಗೆಲ್ಲ ತಿಳಿದಿರುವಂತೆ ಸಹಜವಾಗಿ ಹಿಂದಿನ ಎಲ್ಲ ಪ್ರಶ್ನೆಗಳಲ್ಲಿ ಬಂದಂತಹ ಹಿಂದಿನ 10 ವರ್ಷ 12 ವರ್ಷಗಳಲ್ಲಿ ಬಂದಂತಹ ಪ್ರಶ್ನೆಗಳೆಲ್ಲ ರಿಪೀಟ್ ಆಗಿರ್ತಕ್ಕಂಥದ್ದು. ಓದ್ತಾ ಹೋಗೋಣ ಅಷ್ಟೇ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ತಾನು ಸೀತೆಯನ್ನು ಒಪ್ಪಿಸುವ ಕುರಿತಾಗಿ ಹೇಳ್ತಕ್ಕಂಥ ಸಂದರ್ಭ ಆಗಿರ್ತದೆ. ಅದೇ ರೀತಿ ಗಂಡರ ಇವರು 3 ಲೋಕದ ಗಂಡರಾರು, ಧರ್ಮರಾಯ, ಅರ್ಜುನ, ನಕುಲ, ಸಹದೇವ, ಭೀಮ ಅವ್ರ ಬಗ್ಗೆ ಅವ್ರ ಹೆಸರು ಬರ್ತಕ್ಕಂಥದ್ದು. ಬಾನು ಮತ್ತು ಮರದ ನಿತ್ಯ ನೂತನತೆ, ದಿನನಿತ್ಯ ಬಾನು ಚಿಗುರುವುದು, ಮರ ಚಿಗುವುದು, ಬಾನು ಬೆಳಗೋದು, ಇದ್ರ ಬಗ್ಗೆ ಹೇಳ್ತಕ್ಕಂಥದ್ದು. ಇನ್ನು ಶಿಲುಬೆ ಏರಿದ್ದಾರೆ, ಆ ಒಂದು ಗುಣಗಳು ಇಂದು ಯಾವ ವೇಷ ತಾಳಿವೆ? ಅವಾಗಿನ ಮುಳ್ಳು, ಈಗಿನ ಬಂದೂಕು ವೇಷ ತಾಳಿರ್ತಕ್ಕಂಥದ್ದು ಬರೀತಕ್ಕಂಥದ್ದು. ಅದೇ ರೀತಿ ಇನ್ನು ಗದ್ಯ ಭಾಗದಾಗ ಮುಟ್ಟಿಸಿಕೊಂಡವನದಿಂದ ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು. ಇನ್ನು ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ ಅಂತಕ್ಕಂಥದ್ದು ಹಮನಾಯಕ್ ಅವರದು. ಕಲಾಂ ಎಷ್ಟು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರಗಳು. ಅದೇ ರೀತಿ ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು, ಹಳ್ಳಿಯ ಚಹಾ ಹೋಟೆಲ್ಗಳಿಂದ ಬಂದಂಥದ್ದು. ಇನ್ನು ದೀರ್ಘಗದ್ಯದಿಂದ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದರು? ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳೋದಕ್ಕೆ ನಿರೂಪಕರು ಯಾವ ಸಲಹೆಯನ್ನು ನೀಡಿದರು ಅಂತಕ್ಕಂಥದ್ದು. ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ಬರೆದರು ಅಥವಾ ನೀಡಿದರು ಅಂತಕ್ಕಂಥದ್ದು. ಸಹಜವಾಗಿ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರಿಸಿರ್ತೀರಿ ಅಂದ್ಕೊಂಡಿರ್ತೀನಿ. ಅದೇ ರೀತಿ ಸಂದರ್ಭ ನೀತಂಪ ನನ್ನ ತವರಿಗೆ, ಇದು ಈ ಒಂದು ಗರತಿಯ ಹಾಡು, ಹಬ್ಬಲಿಯವರ ರಸಬಳಿ ಅಂತಕ್ಕಂಥ ಒಂದು ಜಾನಪದ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 100 ಜಾಹೀರಾತುಗಳು ತಲೆಗೆ ತುರುಕಿದು, ಇದು GS ಶಿವರುದ್ರಪ್ಪನವರ ಮುಂಬೈ ಜಾತಕ ಅಂತಕ್ಕಂಥ ಪದ್ಯಭಾಗದಿಂದ ಆಯ್ಕೆ ಮಾಡ್ಕೊಂಡಿರೋದು. ಅದೇ ರೀತಿ ಮಾತೆ ಮರೆತು ಹೋಗಿದೆ ಕಣೆ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ, ಲಲಿತಾ ಸಿದ್ಬಸ್ವಯ್ಯ ಅವರು ಬರೆದಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗ್ಯದ. ಅದೇ ರೀತಿ ಈ ಕಡೆ ಗದ್ಯ ಭಾಗಕ್ಕೆ ಬಂದರೆ ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಕೂಡ ಅಂತಕ್ಕಂಥದ್ದು. ಇದು ವಾಲ್ಪರೆ ಅಭಿವೃದ್ಧಿ ತಂದ ದುರಂತ ಅಂತಕ್ಕಂಥದ್ದು ಆ ಒಂದು ಪಾಠಭಾಗದಿಂದ ಆಯ್ಕೆ ಮಾಡ್ಕೊಳ್ಳಲಾಗಿದೆ. ಅದೇ ರೀತಿ ಮುಂಬಯಿಯ ಪ್ರಸಿದ್ಧ ನ್ಯಾಯವೈದ್ಯ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ನೇಮಿಚಂದ್ರ ಅವರ ಬರೆದಂತಹ ಗದ್ಯ ಭಾಗದಿಂದ. ಇನ್ನು ನೀರಿಳಿಯದ ಗಂಟಲೋಳು ಕಡುಬು ತುರುಕಿದಂತಾಯಿತು, ಇದು ಮುದ್ದಣ್ಣನಿಗೆ ಮನೋರಮೆ ಹೇಳ್ತಕ್ಕಂಥದ್ದು, ತಿರುಗಣ್ಣದ ಬೇಳ್ನುಡಿ ಅಂತಕ್ಕಂಥ ಒಂದು ಪದ್ಯಭಾಗದಿಂದ ಆಯ್ಕೆ ಮಾಡ್ಕೊಳ್ಳಲಾಗ್ಯದ. ಅದೇ ರೀತಿ 35ನೇ ಪ್ರಶ್ನೆ, ಡ್ರೈವರ್ ಅಣ್ಣ ಎತ್ತಲಾಗೆ ಹೋದ ಇಲ್ಲೇ ಇದ್ದಾನಲ್ಲ, ಇದು ನಮ್ಮ ಈ ದೀರ್ಘಗದ್ಯ ಕೃಷ್ಣೇಗೌಡರ ಆನೆಯಿಂದ ಆಯ್ಕೆ ಮಾಡ್ಕೊಂಡಂಥದ್ದು. ಇನ್ನು ಆ ಕಂಬದೊಳಗೆ ಏನೋ ಸೇರಿಕೊಂಡಿದೆ, ಇದು ಕೂಡ ಅದೇ ಒಂದು ಗದ್ಯ ಭಾಗದಿಂದ ಆಯ್ಕೆ ಮಾಡಿದಂಥದ್ದು. ಇನ್ನು 5-6 ವಾಕ್ಯದಲ್ಲಂತೂ ನಿಮಗೆ ಗೊತ್ತಿರೋ ಹಾಗೆ ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ವಿವರಿಸಿದ್ದಾನೆ? ಸೀತೆಯು ಮೂರ್ಛೆ ಹೋದಾಗ ರಾವಣ ತನ್ನ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡಿರ್ತಾನಲ್ಲ, ಆ ಸಂದರ್ಭವನ್ನು ವಿವರಿಸಬೇಕು. ಅದೇ ರೀತಿ ಶಿವಪಥವನ್ನರಿಯದ, ಇದು ವಚನ ಭಾಗದಿಂದ ಆಯ್ಕೆ ಮಾಡ್ಕೊಳ್ಳಲಾಗಿದೆ ಬಸವಣ್ಣನವರು. ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳು, ದ್ರೌಪದಿಗೆ 3 ಸಂಕಟಗಳಿರ್ತಾವಲ್ಲ, ಆ 3 ಸಂಕಟಗಳನ್ನು ಇಲ್ಲಿ ವಿವರಿಸಬೇಕಾಗಿರ್ತದೆ. ಅದೇ ರೀತಿಯಾಗಿ ಇಲ್ಲೊಂದು ಪದ್ಯ ಭಾಗ ಕೊಟ್ಟಿರ್ತಾನೆ, 40ನೇ ಪ್ರಶ್ನೆ. ಇರಿಯಲ್ ಬಲ್ಲೊಡೆ ವೀರನಾಗು, ಧರೆಯೋಳು ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು, ವಿಭುವಾಗರೆಂದೊಡಂ ಕೋಪವಂ ತೊರೆಯಬಲ್ಲೊಡೆ ಯೋಗಿ ಎಪ್ಪುದಂ, ಷಡ್ವರ್ಗಗಳ
ಗೆಲ್ವೊಡೆ ತೆರ ಬಲ್ಲರ್ಪಣೆ ಅಪ್ಪುದೈ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ. ಈ ಮೇಲಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ಅಂದರೆ ಈ ಪದ್ಯಭಾಗವನ್ನು ಕೊಟ್ಟು ಅಲ್ಲಿ 3 ಪ್ರಶ್ನೆ ಕೇಳಿರ್ತಾರೆ ನಿಮಗೆ. ಆ 3 ಪ್ರಶ್ನೆದಾಗ 1ನೇ ಪ್ರಶ್ನೆ ಅಂತಕ್ಕಂಥದ್ದು 1 ಅಂಕಕ್ಕೆ, ಆದು 2 ಅಂಕಕ್ಕೆ, ಈ ಅಂತಕ್ಕಂಥದ್ದು 2 ಅಂಕಕ್ಕೆ, ಅದೊಂದು ಆದೊಂದು 2 ಇನ್ನು ಈ ಪ್ರಶ್ನೆ 2, ಟೋಟಲ್ 4 ಅಂಕಕ್ಕೆ ಪ್ರಶ್ನೆ ಕೇಳಿರ್ತಾರೆ. ವೀರನಾಗಲು ಏನನ್ನು ಬಲ್ಲವನಾಗಿರಬೇಕು. ವೀರನಾಗಲು ಇಲ್ಲಿ ಮೇಲೆ ಬಂದು ನೋಡ್ರಿ, ವೀರನಾಗಬೇಕಾದ್ರೆ ಏನು ಬೇಕ್ರಿ ಅವನಿಗೆ? ವೀರನಾಗಬೇಕಾದ್ರೆ ಆತನಿಗೆ ಮೊದಲು ಇರಿಯಲು ಬರಬೇಕು, ತಿವಿಯಲು ಬರಬೇಕು, ಯುದ್ಧ ಮಾಡಲು ಬರಬೇಕು, ಅಂಥವು ಮಾತ್ರ ವೀರನಾಗ್ತಾನ ಅಂತಕ್ಕಂಥದ್ದು. ಯಾರನ್ನು ಯೋಗಿ ಅಂತೀವಿ ನಾವು? ಅರಿಷಡ್ ವರ್ಗಗಳನ್ನು 6 ರೀತಿಯ ನಿಯಮಗಳನ್ನು ಬಿಟ್ಟವನಿಗೆ ಮಾತ್ರ ಏನಾಗ್ತದ್ರಿ? ಯೋಗಿ ಆಗ್ಲಿಕ್ಕೆ ಸಾಧ್ಯ. ಅರಿಷಡ್ ವರ್ಗಗಳನ್ನು ತೊರೆದವನು ಯೋಗಿ ಆಗುತ್ತಾನೆ. ಇನ್ನು ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕು? ರಾಜನಿಗೆ ಏನಿರ್ಬೇಕು ರೀ? ಕೋಪ ಇರಬಾರ್ದು. ಕೋಪ ಬಿಟ್ಟಾಗ ಮಾತ್ರ ಆತ ರಾಜ ಆಗ್ತಾನೆ. ಇನ್ನು ಮಂತ್ರಿಗೆ ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಚಮತ್ಕಾರಗಳನ್ನು ಆತ ತಿಳಿದಿರ್ಬೇಕು. ಅದ್ರ ಬಗ್ಗೆ ಒಂದು 4ರಿಂದ 5 ನೀವು ವಿವರಣೆ ಮಾಡ್ರೆ ಸಾಕಾಗಿರ್ತದೆ. ಅದೇ ರೀತಿ ಇನ್ನು ಗದ್ಯ ಭಾಗದಾಗ 5-6 ವಾಕ್ಯದಲ್ಲಿ ಮುಟ್ಟಿಸಿಕೊಂಡವನು ಅಂತಕ್ಕಂಥ ಪಾಠದಿಂದ ಬಸಲಿಂಗ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು? ತಲೆಯ ಮೇಲೆ ನೀರು ಸೊಂಕಿಸಬಾರ್ದಂದ್ರೂ ಸೊಂಕಿಸಿರ್ತಾನೆ, ಅದಕ್ಕೆ ಕಾರಣವೇನು ಅಂತಕ್ಕಂಥ ಸಿದ್ಲಿಂಗಿಯ ರಾಧಾಂತವನ್ನು ಅಲ್ಲಿ ಬರೀಬೇಕು. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು? ಅಂದ್ರೆ ಆ ಒಂದು ಬಡತನದ ಅಸಹಾಯಕತೆಯನ್ನು ಚಿನ್ನಮ್ಮ ಈ ಒಂದು ಆ ಬೆಳ್ಳಿ ಲೋಟವನ್ನು ಮತ್ತೆ ನೀರಿಗೆ ಎಸೆಯೋದ್ರ ಮೂಲಕ ತೋರಿಸ್ಕೊಟ್ಟಿರ್ತಾಳೆ, ಅದು ಬರಿಬೇಕಾಗಿರ್ತದೆ. ಇನ್ನು ದೀರ್ಘಗದ್ಯದಿಂದ ಕಾಡಾನೆಗಳ ಹಾವಳಿಗೆ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ? ಕಾಡಾನೆಗಳ ಹಾವಳಿ ಹೇಗೆ? ಆ ಒಂದು ಅವರ ಪೈಪ್ಲೈನ್ ಮಾಡಿರ್ತಾರಲ್ಲ ಮನೆಗೆ ನೀರು, ಅದು ಒಡೆದಾಗ ಅವ್ರಿಗೂ ಏನಾಗ್ತದೆ? ಹಾವಳಿ ಆಗ್ತಾಯಿದೆ, ಕಾಡಾನೆಗಳ ಹಾವಳಿ ಆಗ್ತಾಯಿದೆ ಅಂತಕ್ಕಂಥದ್ದು ಗೊತ್ತಾಗಿರ್ತದೆ. ಅದೇ ರೀತಿ 44ನೇದು ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡ ಆನೆ ಕಾರಣವೇ? ವಿವರಿಸಿ. ಇಲ್ಲ, ಈ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಆ ಒಂದು ರಾತ್ರಿ ಸಮಯದಾಗ ಲೋಡ್ ತೊಗೊಂಡು ಬರ್ತಾ ಇರ್ತಾರೆ, ಅದು ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಅವ್ರು ಸತ್ತಿರ್ತಾರೆ. ಅದನ್ನು ಜನ ಎಲ್ಲ ಏನು ಮಾಡ್ತಾರೆ? ಆನೆಯ ಒಂದು ಕಾರಣ ಕೇಳಿರ್ತಾರೆ. ಹಾಗಾಗಿ ಅದರ ಬಗ್ಗೆ ನೀವು ವಿವರಣೆ ಕೊಡಬೇಕು. ಈ ಪ್ರಮುಖವಾದಂಥ ಪ್ರಶ್ನೆಗಳು ಅಭ್ಯಾಸ ಗ್ರಾಮರ್ ವಿಭಾಗಕ್ಕೆ. ಇಲ್ಲಿ ಗ್ರಾಮರ್ ವಿಭಾಗದಲ್ಲಿ ಒಟ್ಟು ನಿಮಗೆ 6 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಆ 6 ಪ್ರಶ್ನೆಗಳಲ್ಲಿ ಯಾವುದಾದರೂ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಹೌದಾ? ನೋಡಿ, 2 ಪದಗಳ ನಾನಾರ್ಥಕಗಳನ್ನು ಬರೆಯಿರಿ. ಅಲ್ಲಿ 3 ಪದಗಳು ಕೊಟ್ಟಾರೆ, ಬಟ್ಟೆ, ಕವಿ ಮತ್ತು ಅರಿ. ನೀವು ಯಾವುದಕ್ಕೆ 2ಕ್ಕೆ ಉತ್ತರ ಮಾಡಿದ್ರೂ ಕೂಡ ಸಾಕು, ಬಂದರೂ 3 ಬರೆದ್ರೂ ಪರವಾಗಿಲ್ಲ. ಯಾವುದು ಕರೆಕ್ಟ್ ಆಗಿರ್ತಾವೆ 2 ಅದನ್ನು ನೋಡ್ಕೊಂಡಿರ್ತಾರೆ. ಬಟ್ಟೆ ಅಂತಂದ್ರೆ ಒಂದು ವಸ್ತ್ರ ಅಂತಕ್ಕಂಥದ್ದು. ಬಟ್ಟೆ ಅಂದರೆ ಒಂದು ವಸ್ತ್ರ. ಇನ್ನೊಂದು ದಾರಿ ಅಂದರೂ ಕೂಡ ಬಟ್ಟೆ ಅಂದರೆ ಒಂದು ವಸ್ತ್ರ, ಒಂದು ದಾರಿ ಅಂತಕ್ಕಂಥದ್ದು. ಅದೇ ರೀತಿ ಕವಿ ಅಂತಕ್ಕಂಥದ್ದು. ಕವಿ ಅಂತಂದರೆ ಒಂದು ಕವನಗಳನ್ನು ರಚನೆಕಾರ, ಕವಿತೆಗಳ ರಚನಾಕಾರ. ಇನ್ನು 2ನೇದು ಕವಿ ಅಂದ್ರೆ ಆವರಿಸು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಯಾಕಂದ್ರೆ ನಾನಾರ್ಥಕಗಳು 2 ಪದಗಳು ಬೇರೆ ಬೇರೆ ಪದಗಳನ್ನು ಹೇಳಬೇಕು. ಅದೇ ರೀತಿಯಾಗಿ ಅರಿ ಅಂತಂದರೆ ಒಂದು ತಿಳಿದುಕೋ ಅಂತಕ್ಕಂಥದ್ದು. ಏನ್ರಿ? ತಿಳಿದುಕೋ. ಅರಿ ಅಂತಂದರೆ ಒಂದು ತಿಳಿ ಅಂತಕ್ಕಂಥದ್ದು, ಇನ್ನೊಂದು ಚುಚ್ಚು, ತಿವಿ ಅಂತಕ್ಕಂಥ, ವೈರಿ ಅಂತಕ್ಕಂಥದ್ದು ಕೂಡ ಆಗಿರ್ತದೆ. ವೈರಿ ಅರಿ ಅಂತಂದರೆ. ಅದೇ ರೀತಿ ಇನ್ನು 46ನೇ ಪ್ರಶ್ನೆ, 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಕಲಿಭೀಮ, ಗಟ್ಟಿಪಾದ, ಶ್ರೇಷ್ಠ ವಿಜ್ಞಾನಿ. ಕಲಿಭೀಮದಲ್ಲಿ ಕಲಿ ಅಂತಕ್ಕಂಥದ್ದು ಗುಣವಾಚಕ ಆಗಿರ್ತದೆ. ಗಟ್ಟಿಪಾದದಾಗ ಗಟ್ಟಿ ಅಂತಕ್ಕಂಥದ್ದು ಗುಣವಾಚಕವಾಗಿರ್ತದೆ. ಇನ್ನು ಶ್ರೇಷ್ಠ ವಿಜ್ಞಾನದಲ್ಲಿ ಶ್ರೇಷ್ಠ ಅಂತಕ್ಕಂಥದ್ದು ಗುಣವಾಚಕ ಆಗಿರ್ತದೆ. ಹೌದಾ? ಅದೇ ರೀತಿಯಾಗಿ 47ನೇ ಪ್ರಶ್ನೆ, 2 ಪದಗಳ ತದ್ಭವ ರೂಪ ಬರೆಯಿರಿ. ಯೋಗಿ, ಜೋಗಿ, ಪರೀಕ್ಷಿಸು, ಪರಿಕಿಸು, ಯಶ, ಜಶ ಅಂತಕ್ಕಂಥದ್ದು ಈ ಒಂದು ತತ್ಸಮ ತದ್ಭವ ರೂಪಗಳು. 2 ಕ್ರಿಯಾಪದಗಳ ಧಾತು ಬರೆಯಿರಿ. ಓದಿದನು, ಬೀಸುತ್ತಿತ್ತು, ಹಾಡುವಳು. ಓದಿದನು ಪದಕ ಕ್ರಿಯಾಪದದ ಧಾತು ರೀ ಓದು. ಬೀಸುತ್ತಿತ್ತು ಕ್ರಿಯಾಪದದ ಧಾತು ಬೀಸು ಅಂತಕ್ಕಂಥದ್ದು. ಹಾಡುವಳು ಕ್ರಿಯಾಪದದ ಧಾತು ಹಾಡು ಅಂತಕ್ಕಂಥದ್ದಾಗಿರ್ತದೆ.
ಅದೇ ರೀತಿ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ. ನುಡಿಗಟ್ಟುಗಳು ಆ ಒಂದು ಒಳ ಅರ್ಥನೇ ಬೇರೆ ಇರ್ತದೆ. ಮೇಲ್ನೋಟಕ್ಕೆ ಕಾಲು ಕೀಳು, ರಾಮಬಾಣ, ಗಾಳಿ ಸುದ್ದಿ, ಇವು ಒಳ ಅರ್ಥ ಏನಿರ್ತದೆ ಅಂತಕ್ಕಂಥ ನೋಡ್ಬೇಕು. ಕಾಲು ಕೀಳು ಅಂತಂದರೆ ಓಡಿ ಹೋಗು ಅಂತಕ್ಕಂಥ ಅರ್ಥ. ಉದಾಹರಣೆಗೆ ಪೊಲೀಸರನ್ನು ನೋಡಿ ಕಳ್ಳರು ಕಾಲು ಕೀಳಿದರು ಅಂತಕ್ಕಂಥದ್ದು. ಅದೇ ರೀತಿ ರಾಮಬಾಣ ಅಂತಂದರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಜಂಡುವಮ್ ಅಂತಕ್ಕಂಥದ್ದು ತಲೆನೋವಿಗೆ ರಾಮಬಾಣವಿದ್ದಂತೆ, ಇದು ನೀವು ಬರಿಬೋದು. ಇನ್ನು ಗಾಳಿ ಸುದ್ದಿ ಸುಳ್ಳು ಸುದ್ದಿ, ಕಲಬುರಗಿಯಲ್ಲಿ ಕರೋನಾ ಬಂದಿದೆ ಅಂತೆ ಗಾಳಿ ಸುದ್ದಿ ಹಬ್ಬಿಸಿದರು ಅಂತಕ್ಕಂಥದ್ದು ಬರಿಬೋದು. ಇನ್ನು ಯಾವುದಾದರೂ 2 ಅನ್ಯ ದೇಶೀಯ ಪದಗಳು ಬರೆಯಿರಿ. ಅನ್ಯ ದೇಶೀಯ ಪದಗಳು ಅಂತಂದ್ರೆ ಬೇರೆ ಒಂದು ಇಂಗ್ಲೀಷ್ ಆಗಿರ್ಬೋದು, ಹಿಂದೂಸ್ತಾನಿ ಆಗಿರ್ಬೋದು, ಪೋರ್ಚುಗೀಸ್ ಆಗಿರ್ಬೋದು ಬರಿಬೋದು. ಒಂದು ಇಂಗ್ಲೀಷ್ ಪದ ಬರೆದ್ರೆ ಇನ್ನೊಂದು ಹಿಂದೂಸ್ತಾನಿ, ಪೋರ್ಚುಗೀಸ್ ಯಾವುದಾದ್ರೂ ಪದ ಬರಿಬೇಕು. ಇಲ್ಲಿ ಕಾರು, ಕುರ್ಚಿ ಅಥವಾ ಫ್ಯಾನು, ದವಾಖಾನೆ ಇಂಥವು ಯಾವುದಾದ್ರೂ 2 ಪದ ಬರೆದ್ರೆ ಕರೆಕ್ಟ್ ಆಗಿರ್ತದೆ. ಅದೇ ರೀತಿಯಾಗಿ ಪ್ರಬಂಧ ಅಂತ ತಮಗೆಲ್ಲ ಗೊತ್ತಿರೋ ಹಂಗೆ 2 ಪ್ರಬಂಧಗಳು ಯಾವುದಾದ್ರೂ ಒಂದಕ್ಕೆ ಉತ್ತರಿಸಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಗ್ರಂಥಾಲಯದ ಮಹತ್ವ, ಇದಂತೂ ಎಲ್ಲರೂ ಬರಿಬೋದು, ಈಸಿ ಆದಂತಹ ಪ್ರಶ್ನೆ. ಇನ್ನೊಂದಂದ್ರೆ ವಿಶ್ವ ಚದುರಂಗ, ಚೆಸ್ದಲ್ಲಿ ಭಾರತೀಯರ ಸಾಧನೆ, ಇದನ್ನು ಕೂಡ ನೀವು ಬರಿಬೋದು. ಹಾಗಾಗಿ ಇಲ್ಲಿ ಪ್ರಬಂಧದಲ್ಲಿ ಪೀಠಿಕೆ, ವಿಷಯ ವಿವರಣೆ ಮತ್ತು ಉಪಸಂಹಾರ ಕಂಪಲ್ಸರಿ ಇರಲೇಬೇಕು. ಆ ಒಂದು ವಿಷಯ ವಿವರಣೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಉಪಯೋಗಗಳು ಕೆಲವೊಂದು ಪಾಯಿಂಟ್ಸ್ ಹಾಕಿ ಬರೆದ್ರೆ ಇನ್ನೂ ಒಳ್ಳೆಯದು. ಇನ್ನು ಪತ್ರಲೇಖನ ಅಂತೂ ಈ ದಿನಾಂಕ, ಒಂದು ಇವರಿಂದ ಇವರಿಗೆ ಮಾನ್ಯರೇ ವಿಷಯ, ಇವೆಲ್ಲವೂ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಆಗ್ತದೆ ಅಂದ್ರೆ ಕರೆಕ್ಟ್ ಆಗಿರ್ತದೆ. ಧನ್ಯವಾದಗಳು. ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ. ಓಕೆ, ಸೊ ಇಲ್ಲಿವರೆಗೆ ನೀವು ಆಲಿಸಿದರೆ ಕನ್ನಡ ಪತ್ರಿಕೆ. ಸೊ ನಿಮಗೂ ಗೊತ್ತಿದೆ ವರ್ಷನ್ ಕೋಡ್ ಆಲ್ರೆಡಿ ನಿಮಗೆ ಪ್ರಥಮ ಭಾಷೆ ನಮ್ಮದು ಕರ್ನಾಟಕ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಕಾನ್ಸೆಪ್ಟ್ಗಳನ್ನು ನಿಮಗೆ ಹೇಳ್ತಾ ಬಂದರು. ಸ್ವಲ್ಪ ವಿಡಿಯೋ ಲೆಂದಿಯಾಗಿದೆ, ಆದರೂ ಕೂಡ ಕಂಟೆಂಟು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಹಾಗಾಗಿ ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸೋಣ. ಸೊ ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.